ಹೆಲೋ ಸ್ಟೂಡೆಂಟ್ಸ್, ಕೆ.ಸಿ.ಟಿ ಜೊತೆ ನೀಟ್ನು ಕೂಡ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಎಜುಕೇಟರ್ ರಚನಾ. ನಾನು ಇದಕ್ಕಿಂತ ಮುಂಚೆ ಕೆ.ಸಿ.ಟಿ ಯಾವ ರೀತಿ ಓದಬೇಕು 25 ಡೇಸ್ ಅಲ್ಲಿ ಅಂತ ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಏನು ಟೈಮ್ ಟೇಬಲ್ ಹೇಳಿದ್ನಲ್ಲ, ಅದರ ಕಂಟಿನ್ಯೂಯೇಷನ್ ಇದು. ಯಾವ ರೀತಿ ಎರಡೂನು ಕೂಡ ನೀವು ಕಂಬೈನ್ ಮಾಡಿ ಓದ್ಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ಫಸ್ಟ್ ಅದ್ರಲ್ಲಿ ಏನ್ ಹೇಳಿದ್ದೆ, 21st ಇವತ್ತಿಂದ ಸಿ.ಇ.ಟಿ ಎಕ್ಸಾಮ್ ಆಗೋವರೆಗೂ, ದಟ್ ಈಸ್ 15th ವರ್ಗುನು ಏನು ಟೈಮ್ ಟೇಬಲ್ ಇತ್ತು. ಓಕೆನಾ? ಸೊ ಬಯಾಲಜಿಯಲ್ಲಿ ಏನಾಗುತ್ತೆ, ಸೇಮ್ ಚಾಪ್ಟರ್ಸ್, ಸೇಮ್ ಕಾನ್ಸೆಪ್ಟ್. ಓಕೆ, ಎವ್ರಿಥಿಂಗ್ ಇಸ್ ಸೇಮ್ ಬಯಾಲಜಿ ಫಾರ್ ದಟ್ ಈಸ್ ಫಾರ್ ಕೆ.ಸಿ.ಟಿ ಅಂಡ್ ನೀಟ್ ಸಿಲೆಬಸ್. ಏನು ಅಂತಂದ್ರೆ ನೀಟಲ್ಲಿ ಸ್ವಲ್ಪ ಸಿಲೆಬಸ್ ಎಕ್ಸ್ಟ್ರಾ ಓದ್ಬೇಕಾಗತ್ತೆ. ಯಾವ್ದ್ಯಾವ್ದು ಅಂತಾನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಸೊ ಈಗ ಇಲ್ಲಿ ನೀವು ಓದ್ತಿರುವಂತ ಕಾನ್ಸೆಪ್ಟ್ ಜೊತೆಗೇನೆ ಕೆ.ಸಿ.ಟಿಗೂ ಯಾವ ರೀತಿ ಕ್ವಶನ್ಸ್ ಪ್ರಿಪೇರ್ ಆಗಬೇಕು, ನೀಟ್ಗೂ ಯಾವ ರೀತಿ ಕ್ವಶನ್ ಪ್ರಿಪೇರ್ ಆಗಬೇಕು, ಮತ್ತೆ ಎರಡೂನು ಕೂಡ ಜೊತೆಗೇನೆ ಯಾವ ರೀತಿ ಓದ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಸೊ ನೋಡಿ, ಅಲ್ಲಿ ಎಕ್ಸಾಮ್ ಆದ್ಮೇಲೆ, ಎಕ್ಸಾಮ್ ವರ್ಗು ಎಷ್ಟಿತ್ತು, 15th ವರ್ಗುನು ಟೈಮ್ ಟೇಬಲ್ ಹಾಕಿ ಕೊಟ್ಟಿದ್ದೆ. ಅದಾದ್ಮೇಲೆ 16, 17 ಎಕ್ಸಾಮ್ ಆಗುತ್ತೆ, 18 ಒಂದಿನ ರೆಸ್ಟ್ ಮಾಡಿ 19ಗೆ ಏನ್ ಮಾಡ್ತೀರಾ ಅಂತ ಅಂದ್ರೆ, ಪ್ರತಿಯೊಂದನ್ನು ಏನೇನು ಓದಿದಿರ ಕೆ.ಸಿ.ಟಿ ಎಕ್ಸಾಮಿಗೆ ಸೆಕೆಂಡ್ ಇಯರ್ ಸಿಲೆಬಸ್ ಎಲ್ಲದನ್ನು ರಿವೈಸ್ ಮಾಡಬೇಕು. ಗೊತ್ತಾಯ್ತು? ಸೊ ಅದನ್ನ ನೀವು ಕಂಪಲ್ಸರಿ ರಿವೈಸ್ ಮಾಡಲೇಬೇಕು. ಓಕೆ, ದಟ್ ಇಸ್ ರಿವಿಷನ್ ಆಫ್ ಹೋಲ್ ಸೆಕೆಂಡ್ ಇಯರ್ ಸಿಲೆಬಸ್. ಅದಾದ್ಮೇಲೆ ಇನ್ನು ಮಿಕ್ಕಿರುವಂತ ಫಸ್ಟ್ ಇಯರ್ ಸಿಲೆಬಸ್ ಇತ್ತಲ್ಲ, ಅದನ್ನ ಓದ್ತೀರಾ ಈಗ ಇನ್ ಮಿಕ್ಕಿರೋ ಡೇಸ್ ಅಲ್ಲಿ. ದಟ್ ಈಸ್ ನೋಡಿ, ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಮತ್ತೆ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ನೀವು ಡೀಟೇಲ್ ಆಗಿ ಅದಕ್ಕೆ ಡೆಡಿಕೇಟೆಡ್ ಒನ್ ಡೇ ಕಂಪ್ಲೀಟ್ ಆಗಿ ಕೊಟ್ಟಿರ್ಲಿಲ್ಲ. ಈಗ ಈ ಒಂದಿನದಲ್ಲಿ ಇವೆರಡು ಲೆಸನ್ ಓದ್ಬೇಕು. ನೆಕ್ಸ್ಟ್ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಮತ್ತೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್. ಇಲ್ಲಿ ಏನಾಗುತ್ತೆ ನೀಟ್ ಅಲ್ಲಿ ಅಂತ ಅಂದ್ರೆ, ಕೆ.ಸಿ.ಟಿಗೆ ಸಿಲೆಬಸ್ ತೆಗ್ದಿದ್ದು ಅಲ್ಲಿ ಏನ್ ಓದ್ತೀರಾ ಅಂದ್ರೆ, ಸ್ವಲ್ಪ ಹಂಗೆ ಕಾನ್ಸೆಪ್ಟ್ ಸಿನಾಪ್ಸಿಸ್ ಏನೇನಿದೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಿದೆ ಅದನ್ನ ಅಷ್ಟೇ ಓದ್ತೀರಾ. ಅನಾಟಮಿ ಮತ್ತೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅದರಲ್ಲಿ ಫ್ರಾಗ್ ಅಷ್ಟೇ ಇದೆ. ಬಟ್ ನೀಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಕಾಕ್ರೋಚ್ನು ಬರುತ್ತೆ, ಜೊತೆಗೆ ಸ್ಟಾರ್ಟಿಂಗ್ ಏನು ಟಿಶ್ಯೂಸ್ ಬಗ್ಗೆ ಇದೆಲ್ಲ ಅದನ್ನು ಕೂಡ ಇದೆ. ಪ್ಲಾಂಟ್ ಅನಾಟಮಿ ಆಗಿರ್ಬೋದು ಮತ್ತೆ ಇಲ್ಲಿ ಅನಿಮಲ್ ಟಿಶ್ಯೂ ಆಗಿರ್ಬೋದು, ಎರಡೂನು ಕೂಡ ಕಾನ್ಸೆಪ್ಟ್ ಯಾವ್ದಕ್ಕೆ ಇದೆ ಅಂತಂದ್ರೆ ನೀಟಿಗೆ ಇದೆ. ಸೊ ಹಂಗಾಗಿ ಇಲ್ಲಿ ಅದನ್ನ ಡೀಟೇಲ್ ಆಗಿ ಓದ್ತೀರಾ. ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್, ಅದಾದ್ಮೇಲೆ ಇದಿಷ್ಟು ಓದಿದ್ದನ್ನ ರಿವಿಷನ್ ಮಾಡ್ಬೇಕು. ಬಯೋಮಾಲಿಕ್ಯೂಲ್ಸ್ ಆದ್ಮೇಲೆ ಅವತ್ತಿನ ದಿನ ಬೇರೆ ಏನೇನೆಲ್ಲ ಓದಿದಿರ ಅದನ್ನ ರಿವೈಸ್ ಮಾಡ್ತೀರಾ. ನೆಕ್ಸ್ಟ್ ಏನ್ ಮಾಡಿ, ಅಲ್ಲಿ ಫೋಟೋಸಿಂಥಸಿಸ್ ಒಂದೇ ಕಂಪ್ಲೀಟ್ ಆಗಿ ಓದ್ಲಿಕ್ಕೆ ಹೇಳಿದ್ದು, ಯಾವಾಗ ಕೆ.ಸಿ.ಟಿ ಸಿಲೆಬಸ್ ಕೊಟ್ಟಿದ್ನಲ್ಲ ಅದರಲ್ಲಿ. ನೀವ್ ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ಅದನ್ನ ಫಸ್ಟ್ ನೋಡಿ, ಆಮೇಲೆ ಇದನ್ನ ನೋಡಿ. ಓಕೆ, ಜೊತೆಗೆ ಎರಡೂನು ಕಂಬೈನ್ ಮಾಡಿ ಟೈಮ್ ಟೇಬಲ್ ಹಾಕೊಂಡು ಗೋಡೆ ಮೇಲೆ ಪೇಸ್ಟ್ ಮಾಡ್ಕೊಡಿ ನೀವು. ಗೊತ್ತಾಯ್ತು? ಅದ್ರ ಪ್ರಕಾರನೇ ಓದ್ಬೇಕು. ಯಾವಾಗ ಪ್ರಾಪರ್ ಟೈಮ್ ಟೇಬಲ್ ಇಟ್ಕೊಂಡು ಡೈಲಿ ಟಾರ್ಗೆಟ್ಸ್ ನೀವು ಕಂಪ್ಲೀಟ್ ಮಾಡ್ಕೊಂಡ್ ಬರ್ತೀರಾ, ಅವಾಗ್ಲೇನೆ ಕಾನ್ಫಿಡೆನ್ಸ್ ಬರುತ್ತೆ, ಅವಾಗ್ಲೇನೆ ನಿಮಗೆ ರ್ಯಾಂಕ್ ಬರುತ್ತೆ. ಗೊತ್ತಾಯ್ತು? ಸೊ ಸಿ, ಫೋಟೋಸಿಂಥಸಿಸ್ ಮತ್ತೆ ಮಾರ್ಫಾಲಜಿ. ನೆಕ್ಸ್ಟ್ ಅದಾದ್ಮೇಲೆ ಇದೆರಡೂನು ಕೂಡ ಅಲ್ಲಿ ಓದಿ ಮುಗಿಸಿರ್ತೀರಾ, ಮತ್ತೆ ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ಇಲ್ಲಿ ಮತ್ತೊಂದ್ಸರಿ ಓದ್ತೀರಾ. ಇದನ್ನು ಅಷ್ಟೇ, ರೆಸ್ಪಿರೇಷನ್ ಮತ್ತೆ ಅನಿಮಲ್ ಕಿಂಗ್ಡಮ್ ಅಲ್ಲಿ ಓದಿ ಮುಗ್ದಾಗಿರುತ್ತೆ ಕೆ.ಸಿ.ಟಿ ಜೊತೆಗೆ. ಇಲ್ಲಿ ಮತ್ತೊಂದ್ ಸ್ವಲ್ಪ ಡೀಟೇಲ್ ಆಗಿ ಓದ್ತೀರಾ. ನೆಕ್ಸ್ಟ್ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಮತ್ತೆ ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಕೂಡ ಅಷ್ಟೇ. ಸೊ ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಇಲ್ಲಿ ಓದಿರ್ತೀರಾ ಅದನ್ನ ಕೆ.ಸಿ.ಟಿಗೆ, ಇಲ್ಲಿ ಮತ್ತೊಂದ್ಸರಿ ಡೀಟೇಲ್ ಆಗಿ ಓದ್ಬೇಕು. ನೆಕ್ಸ್ಟ್ ಬ್ರೀತಿಂಗ್ ಆನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಅದಾದ್ಮೇಲೆ ರಿವಿಷನ್, ಇದೆಲ್ಲದನ್ನು ರಿವೈಸ್ ಮಾಡ್ತೀರಾ. ನೋಡಿ, ಇದು ರಿವಿಷನ್ ಅಂತಂದ್ರೆ ಬರೀ ಇದಿಷ್ಟು ಅಷ್ಟೇ ಅಲ್ಲ, ಇಲ್ಲಿ ಫಸ್ಟ್ ಇಂದನು ಏನೇನು ಓದಿರ್ತೀರಾ ಎಲ್ಲದನ್ನು ಜೊತೆಗೆ ರಿವೈಸ್ ಮಾಡ್ತಾ ಬರ್ಬೇಕು. ಸೊ ನಾನು ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ರಿವಿಷನ್ ಈಸ್ ನಥಿಂಗ್ ಬಟ್ ಕ್ಯಾರಿ ಆನ್ ಆಫ್ ಆಲ್ ದ ಟಾಪಿಕ್ಸ್ ವಾಟ್ ಯು ಹ್ಯಾವ್ ರೆಡ್ ಇನ್ ದ ಪ್ರೀವಿಯಸ್ ಡೇಸ್. ಅದನ್ನ ಕ್ಯಾರಿ ಮಾಡ್ತಾ ಬರ್ಬೇಕು ರಿವಿಷನ್ ಅಲ್ಲಿ. ಗೊತ್ತಾಯ್ತು? ನೆಕ್ಸ್ಟ್ ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್, ಇಲ್ಲಿ ಒಂದು ಮಿಸ್ ಆಗಿದೆ, ಒಂದ್ ನಿಮಿಷ. ಬಾಡಿ ಫ್ಲೂಯಿಡ್ಸ್ 2 ಸರಿ ಬಂತಲ್ಲ, ಒಂದ್ ನಿಮಿಷ. ಓಕೆ ಓಕೆ, ಸೊ ಇಲ್ಲಿ ಏನ್ ಮಾಡಿ ಅಂದ್ರೆ, ಇಲ್ಲೂ ಕೂಡ ರಿವಿಷನ್ ಅಂತ ತಗೊಳ್ಳಿ. ಬ್ರೀತಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ದೆನ್ ರಿವಿಷನ್, ಅಂಡ್ ದೆನ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಅಂಡ್ ಲೊಕೊಮೋಷನ್, ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಕೆಮಿಕಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಗೊತ್ತಾಯ್ತು? ಸೊ ಇದು 2 ಡೇಸ್ ನ ಏನಂತ ತಗೊಳ್ಳಿ, ರಿವಿಷನ್ ಅಂತ ತಗೊಳ್ಳಿ. ಯಾಕಂದ್ರೆ ಇಲ್ಲಿ ರಿವೈಸ್ ಮಾಡ್ಲಿಕ್ಕೆ ಜಾಸ್ತಿ ಇದೆ. ಕರೆಕ್ಟ್, ನಾನು 2 ಡೇಸ್ ರಿವಿಷನ್ ಅಂತ ಹಾಕಿದೀನಿ, ಬಟ್ ಇಲ್ಲಿ ಮಿಸ್ ಆಗಿ ಎರಡೂನು ಬಂದಿದೆ. ಓಕೆ, ಸೊ ದಿಸ್ ಇಸ್ ರಿವಿಷನ್. ಗಾಟ್ ಇಟ್? ಇದನ್ನ ರಿವಿಷನ್ ಮಾಡ್ಕೊಳ್ಳಿ. ಸೊ 2 ಡೇಸ್ ಕಂಪ್ಲೀಟ್ ಆಗಿ ರಿವೈಸ್ ಮಾಡ್ತೀರಾ, ಜೊತೆಗೆ ಮಾಕ್ ಟೆಸ್ಟ್ ಇದೆ, ಮಾಕ್ ಟೆಸ್ಟ್ ಕೂಡ ಅಟೆಂಡ್ ಮಾಡ್ತಾ ಇರ್ತೀರಾ. ಗೊತ್ತಾಯ್ತು? ನೆಕ್ಸ್ಟ್ ಅದಾದ್ಮೇಲೆ ಈ 2 ಲೆಸನ್ ನ ಓದ್ತೀರಾ. ನೆಕ್ಸ್ಟ್
ಈ ಎರಡು ಲೆಸನ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಕೆಮಿಕಲ್ ದಟ್ ಇಸ್ ಕೆಮಿಕಲ್ ಕೋಆರ್ಡಿನೇಷನ್, ಇದೆರಡು ನ್ಯೂರಲ್ ಕಂಟ್ರೋಲ್ ಮತ್ತೆ ಕೆಮಿಕಲ್ ಕೋಆರ್ಡಿನೇಷನ್ ಒಂದಿನ ಓದ್ತೀರಾ. ಇದು ಓದಿದ್ಮೇಲೆ ಇಲ್ಲಿ ಮೆಗಾ ರಿವಿಷನ್ ಮಾಡಬೇಕು. ಕಂಪ್ಲೀಟ್ ರಿವಿಷನ್ ಆಫ್ ವಾಟ್ ಎವರ್ ಯು ಹ್ಯಾವ್ ರೆಡ್, ಎಲ್ಲದನ್ನು ರಿವೈಸ್ ಮಾಡ್ತೀರಾ. ಅದಾದ್ಮೇಲೆ ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡ್ತಾ ಬನ್ನಿ. ಗೊತ್ತಾಯ್ತು? ಸೊ ಇದು ಡೈಲಿ ವೈಸ್ ಕೊಟ್ಟಿರುವಂತ ಪ್ಲಾನರ್ ಇದು. ಇದ್ರ ಜೊತೆಗೆ ಬಯೋಲಜಿ ಅಲ್ದೇನೆ ನೀವು ಇಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿನೂ ಜೊತೆಗೇನೆ ಮುಗಿಸ್ತಾ ಬರ್ಬೇಕು. ನೆಕ್ಸ್ಟ್ ಕ್ವೆಶನ್ಸ್ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ಮ್ಯಾಮ್ ನೀಟ್ ಜೊತೆಗೆ KCT ಎರಡೂನು ಓದ್ಬೇಕು ಅಂತ ಅಂದ್ರೆ ಇಲ್ಲಿ ನಾನು ಹೇಳ್ತೀನಿ, ಎಕ್ಸಾಂಪಲ್ ಕೇಳಿಸ್ಕೊಳ್ಳಿ. ಈಗ ನೋಡಿ, ನೀಟಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸ್ವಲ್ಪ ಡೀಪ್ ಆಗಿ ಕ್ವೆಶನ್ಸ್ ಕೇಳುವಂಥದ್ದು, ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ ಕೇಳುವಂಥದ್ದು, ಸ್ಟೇಟ್ಮೆಂಟ್ ಜಾಸ್ತಿ ಇರುವಂಥದ್ದು, ಒಟ್ಟಿನಲ್ಲಿ ಟೈಮ್ ಕನ್ಸಂಪ್ಷನ್ ಆಗ್ಬೇಕಲ್ಲಿ. ಆ ರೀತಿ ಕೇಳ್ತಾರೆ ನೀಟಲ್ಲಿ. ಅಂದ್ರೆ 1 minute ಒಳಗಡೆನೆ ಅವರು ಬೇಗ ತಿಳ್ಕೊಂಡು ಮಾಡ್ತಾರ ಸಾಲ್ವ್ ಅಂತ ಹೇಳಿ ಅವರು ಚೆಕ್ ಮಾಡ್ತಾರೆ. ಓಕೆ, ಬಟ್ KCT ಅಲ್ಲಿ ಹಂಗಲ್ಲ, ಸಿಂಪಲ್ ಡೈರೆಕ್ಟ್ ಕ್ವೆಶನ್ಸ್ ಬರುತ್ತೆ. ಸೊ ಹಂಗಾಗಿ ನೀವು NCERT ಓದಬೇಕಾದ್ರೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಓದ್ಬಿಟ್ರೆ ಅಲ್ಲಿ KCTಗೂ ಕವರ್ ಆಗುತ್ತೆ, ನೀಟಿಗೂ ಕವರ್ ಆಗುತ್ತೆ. ಗೊತ್ತಾಯ್ತಾ? ಸೊ ಈಗ ನೋಡಿ, ನಾನು ಅದಕ್ಕೆ ಒಂದೊಂದ್ ದಿನಕ್ಕೆ ಒಂದೊಂದೇ ಲೆಸನ್ ಕೊಟ್ಟಿದ್ದೀನಿ ಯಾವ್ದ್ರಲ್ಲಿ, KCT ಸಿಲೆಬಸ್ ಅಲ್ಲಿ. ಸೊ ಅಷ್ಟು ಡೀಟೇಲ್ ಆಗಿ ನೀವು ಓದ್ತೀರಾ. KCT ಸಿಲೆಬಸ್ ಪ್ಲಾನರ್ ಅಲ್ಲಿ ಹೇಳ್ಬೇಕಾದ್ರೆ ಒನ್ ಡೇಗೆ ಒಂದ್ ಲೆಸನ್. ಈಗ ನೋಡಿ, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ ಫ್ರಮ್ ದ ಆಂಥರ್ ಟು ದ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ಡಿಫರೆಂಟ್ ಪ್ಲಾಂಟ್ ಈಸ್ ಕಾಲ್ಡ್. ಏನಂತ ಹೇಳ್ತೀರಾ? ಅನದರ್ ಫ್ಲವರ್ ಮತ್ತೆ ಡಿಫರೆಂಟ್ ಪ್ಲಾಂಟ್ ಅಂದ್ರೆ ಝಿನೋಗೆಮಿ ಅಂತ ಹೇಳ್ತೀರಾ. ಅದೇ ತರ ಇಲ್ಲಿ ನೀಟಿಗೆ ಕೇಳೋದಾದ್ರೆ ಹೆಂಗ್ ಕೇಳ್ತಾರೆ? ದ ಓನ್ಲಿ ಟೈಪ್ ಆಫ್ ಪಾಲಿನೇಷನ್ ದಟ್ ಮೀನ್ಸ್ ಜೆನೆಟಿಕಲಿ ಡಿಫರೆಂಟ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್ ಟು ದ ಸ್ಟಿಗ್ಮಾ ಈಸ್. ಜೆನೆಟಿಕಲಿ ಡಿಫರೆಂಟ್ ಯಾವಾಗ ಬರುತ್ತೆ? ದಟ್ ಈಸ್ ಝಿನೋಗೆಮಿ. ಆನ್ಸರ್ ಸೇಮ್ ಇದೆ, ಕಾನ್ಸೆಪ್ಟ್ ಏನಿದೆ ಸೇಮ್ ಇದೆ, ಬಟ್ ಕೇಳೋ ರೀತಿ ನೋಡಿ, ಇಲ್ಲಿ ಡೈರೆಕ್ಟ್ ಸ್ಟೇಟ್ಮೆಂಟ್ ಬಂತು. ಸೊ ನಥಿಂಗ್ ಬಟ್ ವಾಟ್ ಐ ಆಮ್ ಟೆಲ್ಲಿಂಗ್, ಯಾವ್ದಾದ್ರು ಒಂದು ಮೆಟೀರಿಯಲ್ ತಗೊಂಡ್ರೆ ಲೆವೆಲ್ 1 ಕ್ವೆಶನ್ಸ್ ಇರುತ್ತಲ್ಲ, ದಟ್ ಈಸ್ ಫಾರ್ KCT. ಡೈರೆಕ್ಟ್ ಕಾನ್ಸೆಪ್ಟ್, ಡೈರೆಕ್ಟ್ ಡೆಫಿನಿಷನ್ ಈ ರೀತಿ ಇರುತ್ತೆ. ಮತ್ತೆ ನ್ಯೂಮರಿಕಲ್ಸ್ ಇದ್ರೂ ಸಿಂಪಲ್ ನ್ಯೂಮರಿಕಲ್ಸ್ ಇರುತ್ತೆ. ಬಟ್ ನೀಟಿಗೆ ಹಂಗಲ್ಲ, ಸ್ವಲ್ಪ ಅದರ ನೆಕ್ಸ್ಟ್ ಲೆವೆಲ್ 2 ಕ್ವೆಶನ್ಸ್ ಇರುತ್ತಲ್ಲ, ಅದನ್ನ ಸಾಲ್ವ್ ಮಾಡ್ತೀರಾ. ಸೊ PYQ ಸಾಲ್ವ್ ಮಾಡ್ಬೇಕಾದ್ರೆ ಕ್ವೆಶನ್ ಸಾಲ್ವ್ ಮಾಡ್ಬೇಕಾದ್ರೆ, ನಾಟ್ PYQ, ಕ್ವೆಶನ್ಸ್ ಸಾಲ್ವ್ ಮಾಡ್ಬೇಕಾದ್ರೆ ಲೆವೆಲ್ 1 ಲೆವೆಲ್ 2 ಎರಡೂನು ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಲೆವೆಲ್ 1 ಫಾರ್ KCT ಪ್ರಿಪರೇಷನ್, ಲೆವೆಲ್ 2 ಫಾರ್ ನೀಟ್ ಪ್ರಿಪರೇಷನ್. ಸೊ ಈ ರೀತಿ ನೀವು ಜೊತೆಗೆ ಓದ್ಕೊಂತ ಬಂದ್ರೆ ಎಲ್ಲೂ ಮಿಸ್ ಆಗೋದಿಲ್ಲ ನಿಮ್ಮ ಪ್ರಿಪರೇಷನ್ ಅಲ್ಲಿ. ಸೊ ಕರೆಕ್ಟ್ ಆಗಿ ಎಲ್ಲದನ್ನು ಕವರ್ ಆಗುತ್ತೆ. ಜೊತೆಗೆ ಇದನ್ನ ಪ್ರಿಪೇರ್ ಆಗ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ಯಾವ್ದನ್ನ ಮಿಸ್ ಮಾಡಬಾರ್ದು ಅಂತಂದ್ರೆ ಪಾಯಿಂಟ್ಸ್ ಬರ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ. ಎಲ್ಲದನ್ನು ಒಂದು ಶೀಟ್ ಅಲ್ಲಿ ಪಾಯಿಂಟ್ಸ್ ಬರ್ಕೊಂತ ಬನ್ನಿ. ನಿಮಗೆ ಯಾವ್ದಾವ್ದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅನ್ಸ್ತಾ ಇದೆ ಅಂದ್ರೆ, ಬಹಳ ಸರಿ ಆ ಕಾನ್ಸೆಪ್ಟ್ ಇಂದಾನೆ ಕ್ವೆಶನ್ ಕೇಳಿರ್ತಾರಲ್ಲ, ಅದನ್ನ ಪಾಯಿಂಟ್ಸ್ ವೈಸ್ ಬರ್ಕೊಂತ ನೀವು ಮಾರ್ಕ್ ಮಾಡ್ಕೊಂತ ಬನ್ನಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾನು ನೀಟ್ ಮತ್ತೆ KCT ರಿಲೇಟೆಡ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಿಮಗೆ ಗೈಡ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ನಾನು ಸಿಲೆಬಸ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಅದಾದ್ಮೇಲೆ ಕ್ಲಾಸಸ್ನ ಬೇಕಿದ್ರೆ ನಾನು ದಟ್ ಈಸ್ ಯಾವ್ದಾವ್ದು ಏನೇನು ಓದ್ಬೇಕು ಅಂತ ಹೇಳಿ, ಒಂದ್ ಲೆಸನ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ, ಯಾವ ರೀತಿ ಓದ್ಬೇಕು ಅಂತ ಹೇಳಿ ಮತ್ತೊಂದು ವಿಡಿಯೋಸ್ ಮಾಡ್ತೀನಿ. Okay, so stay tuned for my upcoming videos. Meet you in the next video. Bye bye.